Hi everyone, I am Dr. Mohan Kumar V, consultant physician ಮತ್ತು ECP consultant from Revive Hospital, Mysore. ಇಲ್ಲಿ very interesting case, Mr. Rangaswamy. He is a retired DGM of BSNL Mysore office. ಸೊ ಇವಾಗ ಎಷ್ಟು ವಯಸ್ಸು ರಂಗಸ್ವಾಮಿ ಅವರಿಗೆ? 64 ವಯಸ್ಸಾಗಿದೆ. ಹೆಚ್ಚು ಕಡಿಮೆ ಒಂದು 4 years ಬ್ಯಾಕ್ ನನ್ನ ಹತ್ರ ಫಸ್ಟ್ ಬಂದರು. ಈಸ್ ಅ ಡಯಾಬಿಟಿಕ್ ಫಾರ್ ದ ಲಾಸ್ಟ್ 20 years. ಫಸ್ಟ್ ಕ್ಲಿನಿಕ್ಗೆ ಬಂದಾಗ ಅವ್ರ ಅನ್ಹೀಲ್ಡ್ ಅಲ್ಸರ್ ಇನ್ ದ ಲೋವರ್ ಲಿಂಬ್. ವಿ ಹ್ಯಾಡ್ ಎ ವೆರಿ ಬ್ಯಾಡ್ ಸೆಲ್ಯುಲೈಟಿಸ್ ಆಫ್ ಲೋವರ್ ಲಿಂಬ್, ಲೆಫ್ಟ್ ಲೋವರ್ ಲಿಂಬ್. ಸೊ ಈ ವಾಸ್ ಅಡ್ಮಿಟೆಡ್ ಇನ್ ಅ ಕಾರ್ಪೊರೇಟ್ ಹಾಸ್ಪಿಟಲ್. ಅಲ್ಲಿ ಅವ್ರಿಗೆ ಡಯಾಗ್ನೋಸ್ ಮಾಡಿದ್ದೇನಪ್ಪ ಅಂದರೆ ದೇರ್ ಈಸ್ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್, ಡಯಾಬಿಟೀಸ್ ಆಫ್ ಲಾಂಗ್ ಸ್ಟ್ಯಾಂಡಿಂಗ್ ಡ್ಯೂರೇಷನ್ ಆ್ಯಂಡ್ ಆಂಜಿಯೋಗ್ರಾಮ್ ಮಾಡಿಬಿಟ್ಟು IHT ಟ್ರಿಪಲ್ ವೆಸಲ್ ಡಿಸೀಸ್ ಅಂದರೆ 3 ಕರೋನರಿ ಆರ್ಟರಿಗಳು ಬ್ಲಾಕ್ ಆಗಿದೆ ಅಂತ ಅಲ್ಲಿ ಡಯಾಗ್ನೋಸ್ ಮಾಡಿದ್ರು. ಅಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಅವರ ಏನೇನು ಅನುಭವ, ಮುಂದಕ್ಕೆ ಏನಾಯಿತು, ನೆಕ್ಸ್ಟ್ ಅವರ ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಂಡ್ರು ಅಂತ ರಂಗಸ್ವಾಮಿ ಅವ್ರ ಮಾತಲ್ಲಿ ಕೇಳಿ. ಇವಾಗ ಹೇಳಿ ರಂಗಸ್ವಾಮಿ. ಥ್ಯಾಂಕ್ ಯು ಸರ್. ಸರ್, ನನ್ನ ಮೊದಲು ನನಗೆ ಪ್ರಾಬ್ಲಮ್ ಆದ ತಕ್ಷಣ ನಾರಾಯಣಪುರದಲ್ಲಿ ಅಡ್ಮಿಟ್ ಆದ ತಕ್ಷಣ ಅವರು ಲಂಗ್ಸ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು ಅಂತೆಲ್ಲ ಡಯಾಗ್ನೈಸ್ ಮಾಡಿದ್ರು. ಆಮೇಲೆ ವೆಂಟಿಲೇಟ್ರಿಗೆ ಹಾಕಿದ್ರು. ವೆಂಟಿಲೇಟ್ರಲ್ಲಿ 48 hours ಇದ್ದೆ. ವೆಂಟಿಲೇಟರ್ ಆದಮೇಲೆ ನಾವು ಉಸಿರಾಟೆಲ್ಲ ಚೆನ್ನಾಗಾಯಿತು. ಆಮೇಲೆ ವಾರ್ಡ್ಗೆ ಹಾಕಿದ್ರು. ವಾರ್ಡ್ಗೆ ಹಾಕಿದಾಗ ಡಾಕ್ಟ್ರು ಬಂದು ಹೇಳಿದ್ರು, ನಿಮಗೆ ಬೈಪಾಸ್ ಮಾಡಬೇಕಾಗುತ್ತೆ, ಹಾರ್ಟದು ಪ್ರಾಬ್ಲಮ್ ಇದೆ, ಲಂಗ್ಸು ಪ್ರಾಬ್ಲಮ್ ಕ್ಲಿಯರ್ ಆಗಿದೆ, ಹಾರ್ಟದು ಪ್ರಾಬ್ಲಮ್ ಇದೆ, ಯಾವಾಗ ಮಾಡಿಸ್ಕೋತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಆ್ಯಕ್ಚುಲಿ ನನ್ನ ಕಾಲದು ಡಯಾಬಿಟಿಕ್ ಆದ್ದರಿಂದ ನನಗೆ ಸದ್ಯ ಡಯಾಬಿಟಿಕ್ ರೆಡಿ ಮಾಡಿ ಅಂದೆ. ಅವರು ಇಲ್ಲ, ಅಲ್ಲಿ ಅದು ಇದು ಮಾಡಲ್ಲ ಅಂದರು. ಸರಿ, ನಾನು ಡಿಸ್ಚಾರ್ಜ್ ಮಾಡಿ ಅಂದ್ಬಿಟ್ಟು ಮನೆಗೆ ಬಂದಾಗ ನಾನು ಸಫರ್ ಆಗ್ತಾಯಿದ್ದೆ. ಆಮೇಲೆ KR ಹಾಸ್ಪಿಟಲ್ ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅವರು ಆಪ್ರೇಟ್ ಮಾಡಿದ್ರು. ಅದಕ್ಕೆ ಸರಿಯಾದ ಇದು ಕೊಡಲಿಲ್ಲ, ಫೆಸಿಲಿಟಿ ಏನೇನು ಬೇಕೋ ಕೊಡಲಿಲ್ಲ. ಆವಾಗ ನಮ್ಮ ನಾದಿನಿ ಸಾಹೇಬ್ರ ಹತ್ರ ಹೋಗ್ತಾಯಿದ್ರು. ಅವರು ಇಲ್ಲ, ಮೋಹನ್ ಕುಮಾರ್ ಡಾಕ್ಟರ್ ಹತ್ರ ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಮಿಡಿಯೇಟಾಗಿ ನಾನು ಹೋದೆ. ಸೊ ಐ ವಾಸ್ ಇನ್ ಕ್ರಿಟಿಕಲ್. ಸೊ ಆ ಟೈಮಲ್ಲಿ ಅವರು ಎಲ್ಲ ಕೇರ್ ತಗೊಂಡು ಅಡ್ಮಿಟ್ ಮಾಡಿ ಎಲ್ಲ ನೋಡಾದ್ಮೇಲೆ ಅಲ್ಲಿ ಟ್ಯಾಬ್ಲೆಟ್ ಪ್ರಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾರೆ ಎಲ್ಲ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನನ್ನ ಕಾಲು ಎಲ್ಲ ಓಕೆ ಆಯಿತು. ಆಮೇಲೆ ನಾನು ಕೇಳಿದೆ, ಸರ್ ಹಾರ್ಟದು ಏನು ಪ್ರಾಬ್ಲಮ್ಮು ಅಂತ. ಹಾರ್ಟದು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಾ ನೀವು? ಹಾರ್ಟ್ಗೆ ನಮ್ಮ ಹತ್ರ ಒಂದು ECP ಅಂತಿದೆ, ಎಕ್ಸ್ಟ್ರಾ ಕೌಂಟರ್ ಪಲ್ಸೇಷನ್ ಅಂತ. ಅದನ್ನು ಮಾಡಿಸಿದ್ರೆ ನೀವು ಬೈಪಾಸ್ಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಭಾಳ ಒಳ್ಳೆಯದಾಗ್ತದೆ ಅಂತ ಡಿಸ್ಕಸ್ ಮಾಡಿದ್ರು. ಆವಾಗ ನಮ್ಮ ಮನೆಯಲ್ಲೆಲ್ಲ ಡಿಸ್ಕಸ್ ಮಾಡಿ ಡಾಕ್ಟ್ರ್ ಈ ಥರ ಹೇಳ್ತಿದ್ದಾರೆ, ನಾನು ECP ಅಂತ ಇದೆ, ಅದನ್ನು ಮಾಡಿಸ್ಕೋತೀನಿ ಅಂತ ಹೇಳಿದೆ. ಆವಾಗ ಇಮ್ಮಿಡಿಯೇಟಾಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅಡ್ಮಿಟ್ ಆಗಿ ಪನೇಸಿ ಅಂತ ಅವ್ರದ್ದೇ ಹಾಸ್ಪಿಟ್ಲ್ ಇತ್ತು. ಅಲ್ಲಿ ಕ್ಲೀನಾಗೆಲ್ಲ ಟ್ರೀಟ್ಮೆಂಟು, ನರ್ಸಿಂಗು, ಆಮೇಲೆ ಇವರು ನರ್ಸ್ಗಳು ಎಲ್ಲ ಕೇರ್ ತಗೊಂಡ್ರು. ಅಲ್ಲೇ BP, ಶುಗರ್ದು ಎಲ್ಲ ಚೆಕ್ ಮಾಡಿ ಅಲ್ಲಲ್ಲೇ ಕರೆಕ್ಟಾಗಿ ಮಾಡಿ ಹೆಚ್ಚು ಕಡಿಮೆ 35 to 40 days ಮಾಡಿದರು. ಅದಾದಮೇಲೆ ನಂದು ಬಾಡಿನೇ ಒಂಥರ ಈಸಿ ಆಗೋಯ್ತು. ಇದಕ್ಕೆ ಆಗ್ತಿತ್ತು ಮೊದಲು, ಏನಪ್ಪ ಇವರೆಲ್ಲ ಹೇಳ್ಬಿಟ್ಟಿದ್ದೆಲ್ಲ ಏನಾಗುತ್ತೆ ಅಂತ. ಬಾಡಿ ಈಸಿಯಾಗಿ ಆಮೇಲೆ ನಾನು ವಾಕಿಂಗ್ ಮಾಡ್ತಿದ್ದೆ, ಈಟಬಲ್ಸ್ ಏನೇನು ಬೇಕು ಎಲ್ಲ ತಿಂತಿದ್ದೆ, ನಾನ್ ವೆಜ್ಜು ವೆಜ್ ಎಲ್ಲ ತಿಂತಿದ್ದೆ. ಏನಾದ್ರು ಆಗ್ತದೇನೋ ಅಂತ ಟೆಸ್ಟ್ ಮಾಡೋಕ್ಕೆ ಮಾಡಿದೆ, ಏನೂ ಆಗಲಿಲ್ಲ. ಸಿನ್ಸ್ 4 years ಐ ಆಮ್ ಹ್ಯಾಪಿ. ಐ ಆಮ್ ಲೀಡಿಂಗ್ ಮೈ ಲೈಫ್ ವಿತೌಟ್ ಎನಿ ಪ್ರಾಬ್ಲಮ್. ಸೊ ಇವಾಗ ರಂಗಸ್ವಾಮಿ ಅವ್ರ ಬಾಯೆಲ್ಲ ಕೇಳಿದ್ದೀರಾ ಅವರ ಅನುಭವನ ಅಂತ. ಸೊ 4 years ಹಿಂದೆ ಇವ್ರಿಗೆ ECP ಥೆರಪಿನ ಮಾಡಿದ್ವಿ. ಸೊ ಅವ್ರಿಗೆ ಟ್ರಿಪಲ್ ವೆಸಲ್, 3 ಕರೋನರಿ ಆರ್ಟರಿ ಬ್ಲಾಕೇಜಸ್ ಇತ್ತು, ಜೊತೆಗೆ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಏನು ಕರಿತೀವಿ ಅದು ಆಗಿತ್ತು. ಟೋಲ್ಲಿ ಗ್ಯಾಂಗ್ರೀನ್ ಕೂಡ ಆಗಿತ್ತು. ಒಂದು ಟೋನ ಆಂಪ್ಯುಟೇಷನ್ ಮಾಡಿದ್ವಿ. ಅದು ಬಿಟ್ಟರೆ ಆಂಟಿಬಯೋಟಿಕ್ ಕೊಟ್ಟು ಗುಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಮಾಡಿ ECP ಥೆರಪಿನ 4 years ಬ್ಯಾಕ್ ಕೊಟ್ಟಿದ್ದವ್ರಿಗೆ. ಸೊ ಈವನ್ ಆಫ್ಟರ್ 4 years he doesn't have any symptoms. he is doing wonderfully fine. ಎಲ್ಲ ರೀತಿಯೂ ಚೆನ್ನಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ, ಎವ್ರಿ ಡೇ ವಾಕಿಂಗ್ ಮಾಡ್ತಾರೆ. ಶುಗರ್ಸ್ ಆರ್ ಅಂಡರ್ ಗ್ರೇಟ್ ಕಂಟ್ರೋಲ್. ಸಣ್ಣ ಪುಟ್ಟ ಡಯಾಬಿಟೀಸ್ ರಿಲೇಟೆಡ್ ಇಶ್ಯೂಸ್ ಬಿಟ್ಟರೆ ಓವರ್ ಆಲ್ he is doing a wonderful, leading a wonderful happy life. ಸೊ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಜನಗಳಿಗೆ ECP ಬಗ್ಗೆ ಮಾಹಿತಿ ಇರಬೇಕು. ECP ಟ್ರೀಟ್ಮೆಂಟ್ ಅನ್ನೋದು ಏನು, ಇದು USFDA ಏನಕ್ಕಾಗಿದೆ, ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ಸೊ ಎಲ್ಲ ಪೇಷಂಟ್ಗಳಿಗೂ ಇದನ್ನು ಕೊಡ್ಬೋದಾ? ಖಂಡಿತ ಎನಿ ಕ್ರಿಟಿಕಲ್ ಪೇಷಂಟ್ ಎಂಥವ್ರು ಬೇಕಾದರೂ ECP ಥೆರಪಿ ಕೊಡ್ಬೋದು. ವೆದರ್ ಇಟ್ ಈಸ್ ಸಿಂಗಲ್ ವೆಸಲ್ ಡಿಸೀಸ್, ಟ್ರಿಪಲ್ ವೆಸಲ್ ಡಿಸೀಸ್ ಆರ್ ಮೈಕ್ರೋ ವೆಸಲ್ ಆಂಜೈನಾ ಅಂತಲೂ ಕೂಡ ಕರಿತೀವಿ, ಅಂಥವ್ರಿಗೂ ECP ಥೆರಪಿ ರಿಯಲಿ ಹೆಲ್ಪ್ ಆಗುತ್ತೆ. ಇದಕ್ಕೆ ಇವರೊಂದು ನಿದರ್ಶನ ಕೂಡ ಆಗಿದ್ದಾರೆ. ಇವರು ಸಾಕಷ್ಟು ಪೇಷಂಟು ಇವರು ಕಳಿಸಿದ್ದಾರೆ.
ಸೊ ಇವ್ರಿಗೆ ಆಗಿರೋ ಒಂದು ಒಳ್ಳೆ ಅನುಭವವನ್ನು ಬೇರೆಯವ್ರ ಜೊತೆನೂ ಹಂಚ್ಕೊಂಡಿದ್ದಾರೆ. ಈ ರೀತಿ ಇ ಸಿ ಪಿ ಥೆರಪಿ ಬೆನಿಫಿಟ್ ಪ್ರತಿಯೊಬ್ಬರಿಗೂ ಆಗಬೇಕು. ಅದೇ ಥರ ಎನಿ ಡಯಾಬಿಟಿಕ್ ಪೇಷಂಟ್ ಪ್ರಾಪರ್ ಕೇರ್ ಆಫ್ ಡಯಾಬಿಟೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಡಯಾಬಿಟೀಸಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಇರ್ಬೋದು, ವೆದರ್ ಇಟ್ ಈಸ್ ಕರ್ನರಿ ಆರ್ಟರಿ ಡಿಸೀಸ್, ಸ್ಟ್ರೋಕ್, ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಇರ್ಬೋದು, ಪೆರಿಫರಲ್ ನ್ಯೂರೋಪತಿ ಇರ್ಬೋದು, ರೆಟಿನೋಪತಿ ಇರ್ಬೋದು, ಅಥವಾ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಇರ್ಬೋದು. ಇದನ್ನೆಲ್ಲ ಪ್ರಾಪರ್ ಟ್ರೀಟ್ಮೆಂಟ್ ಆಫ್ ಡಯಾಬಿಟೀಸಿಂದ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಹಾಗೆ ಎನಿ ಪೇಷಂಟ್ ವಿತ್ ಆಲ್ರೆಡಿ ಎಸ್ಟಾಬ್ಲಿಷ್ ಕರೋನರಿ ಆರ್ಟರಿ ಡಿಸೀಸ್ಗೆ ಇ ಸಿ ಪಿ ಥೆರಪಿ ಅನ್ನತಕ್ಕಂಥ ಒಂದು ವಂಡರ್ಫುಲ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇದೆ. ಇದರಲ್ಲಿ 1 hour ಪೇಷಂಟ್ ಔಟ್ ಪೇಷಂಟ್ ಸೆಟ್ಟಿಂಗಲ್ಲಿ ಮಲಗಿ ನಾನ್ ಇನ್ವೇಸಿವ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. 35 ಸೆಷನ್ಸ್ ಓವರ್ ಅ ಪೀರಿಯಡ್ ಆಫ್ 35 ಡೇಸ್ ನಾವು ಕೊಡ್ತೀವಿ, ಇಲ್ಲ 35 ಸೆಷನ್ಸ್ ಓವರ್ ಅ ಪೀರಿಯಡ್ ಆಫ್ 20 ಡೇಸ್ ಕೂಡ ಕೊಡ್ತೀವಿ. ಸೊ ಎಟ್ ದ ಎಂಡ್ ಆಫ್ 35 ಸೆಷನ್ patient becomes all right, his collateral vessels open up and patient feels very comfortable. ಸೊ ಇದ್ರ ಬಗ್ಗೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಫೈನ್ ಸರ್.